ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ದಾಸೋಹ ಕ್ಷೇತ್ರವೆಂದೇ ಪ್ರಸಿದ್ಧಿಯಾಗಿರುವ ಪರಕನಹಟ್ಟಿ ಗ್ರಾಮದಲ್ಲಿ ಶ್ರೀ 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 ಸಿದ್ದಾರೂಢರ ಹುಬ್ಬಳ್ಳಿ ಮಠಕ್ಕೆ ಪ್ರಥಮ ವರ್ಷದ ಪಾದಯಾತ್ರೆಗೆ ಶುಕ್ರವಾರ ಭಕ್ತಿ ಭಾವದಿಂದ ಹಾಗೂ ವಿಜೃಂಭಣೆಯಿಂದ ಚಾಲನೆ ಕೊಡಲಾಗಿದೆ. ಆಗಸ್ಟ್ 7, 2026 ಬೆಳಗ್ಗೆ 4 ಗಂಟೆಗೆ ಗ್ರಾಮದ ಶ್ರೀ ಸಿದ್ದಾರೂಢರ ಮಠದಲ್ಲಿ ಶ್ರೀ ಸಿದ್ದಾರೂಢರ ಮಹಾಭಿಷೇಕ ಹಾಗೂ ವಿಶೇಷ ಪೂಜೆ ನೆರವೇರಿಸಲಾಗಿದೆ. ನಂತರ ಗ್ರಾಮದ ಸಮಸ್ತ ಭಕ್ತರು, ಗುರು ಹಿರಿಯರು ಹಾಗೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡೆದಿದ್ದಾರೆ. ಬಳಿಕ ಶ್ರೀ ಸಿದ್ದಾರೂಢರ ಮಠದಿಂದ ಭಜನಾ, ನಾಮ ಸಂಕೀರ್ತನೆ ಹಾಗೂ ವಾದ್ಯ ಮೇಳಗಳೊಂದಿಗೆ ಪಾದಯಾತ್ರೆಗೆ ಚಾಲನೆ ಕೊಡಲಾಗಿದೆ. ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಆರಂಭಗೊಂಡ ಪಾದಯಾತ್ರೆಯಲ್ಲಿ ಮಹಿಳೆಯರು, ಯುವಕರು ಹಾಗೂ ಹಿರಿಯರು ಸೇರಿ ನೂರಾರು ಭಕ್ತರು ಉತ್ಸಾಹದಿಂದ ಭಾಗವಹಿಸಿದ್ರು. ಭಕ್ತರು ಶ್ರೀ ಸಿದ್ದಾರೂಢರ ಜಯ ಘೋಷಗಳನ್ನ ಮೊಳಗಿಸುತ್ತಾ ಭಕ್ತಿ ಭಾವದಿಂದ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢರ ಮಠದತ್ತ ಪಾದಯಾತ್ರೆ ಆರಂಭಿಸಿದ್ದು, ಈ ಧಾರ್ಮಿಕ ಕಾರ್ಯಕ್ರಮ ಗ್ರಾಮದಲ್ಲಿ ಆಧ್ಯಾತ್ಮಿಕ ವಾತಾವರಣವನ್ನ ಮೂಡಿಸಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸಕಲ ಮತೋದ್ಧಾರಕ್ಕೂ ಜಗದೋದ್ಧಾರಕ್ಕಾಗಿರ್ತಕ್ಕಂಥ ಸದ್ಗುರು ಜಗದ್ಗುರುಗಳಿರ್ತಕ್ಕಂಥ ಸಿದ್ದಾರೂಢರ ಹುಬ್ಬಳ್ಳಿ ಸನ್ನಿಧಾನಕ್ಕೆ ಪಾದಯಾತ್ರೆ ಮುಖಾಂತರ ಪರಕನಹಟ್ಟಿ ಗ್ರಾಮದ ಎಲ್ಲ ಸಿದ್ದಾರೂಢ ಸದ್ಭಕ್ತ ಮಂಡಳಿಯವರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರ ನಿಮಿತ್ತವಾಗಿ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶುಭಸಪ್ಪ ಶಿರೂರ್, ವಿರೂಪಾಕ್ಷ ಸುಲ್ತಾನ್ಪುರಿ, ಸುವರ್ಣ ಶಿರೂರ್, ಇವರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಇದರ ನೇತೃತ್ವವನ್ನು ಹಿರಿಯ ಶರಣರಾಗಿರ್ತಕ್ಕಂಥ ಬಾಳಪ್ಪ ಹಿರ್ನಟ್ಟಿಯವರು ನೆರವೇರಿಸಿಕೊಟ್ಟಿದ್ದಾರೆ. ಇದರಂತೆ ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ವಾರದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುವುದನ್ನು ಎಲ್ಲರೂ ಸಂಕಲ್ಪಿಸಿದಂತೆ ಅದರಂತೆ ಆ ಗುರುನಾಥನು ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಗುರು ಸೇವೆಯನ್ನು ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ. ಓಂ ಶ್ರೀ ಗುರು ಸಿದ್ದಾರೂಢಾಯ ನಮಃ. ಓಂ ಚಿದಂಬರಮಠಾಧೀಶಂ ಸಿದ್ದಾರೂಢೇನ ಬೋಧಕಂ ಗುರುಮಾಶ್ರೇ. ಜಗದ್ಗುರು ಸಿದ್ದಾರೂಢರ ಹುಬ್ಬಳ್ಳಿಯ ದೇವಸ್ಥಾನಕ್ಕೆ ಪರಕನಹಟ್ಟಿಯ ಪುಣ್ಯ ಗ್ರಾಮದಿಂದ ಪಾದಯಾತ್ರೆ ಹಮ್ಮಿಕೊಂಡಂಥ ಸರ್ವ ಸದ್ಭಕ್ತರಲ್ಲಿಯೂ ವಂದಿಸುತ್ತಾ ಆ ಸದ್ಭಕ್ತರಿಗೆ ಒಂದು ಪ್ರಸಾದ ಸೇವೆ ಹಾಗೂ ತಮ್ಮ ಒಂದು ಸಹಾಯ ಸಹಕಾರವನ್ನು ತೋರಿದ ಬಸವರಾಜವರ ಕುಟುಂಬಕ್ಕೂ ಎಲ್ಲರಿಗೂ ನಮಸ್ಕರಿಸುತ್ತಾ, ಊರ ಹಿರಿಯರಿಗೂ ವೇದ ಮೂರ್ತಿಗಳಿಗೂ ನಮಸ್ಕರಿಸುತ್ತಾ ಇವತ್ತು ಪಾದಯಾತ್ರೆ, ಈ ಪಾದಯಾತ್ರೆ ಪರಕನಹಟ್ಟಿ ಪುಣ್ಯಗ್ರಾಮ, ಈ ಪುಣ್ಯಗ್ರಾಮದಿಂದ ಪುಣ್ಯಗ್ರಾಮಕ್ಕೆ ಹುಬ್ಬಳ್ಳಿಗೆ ಹೋಗುವಂಥ ಕಾರ್ಯಕ್ರಮ. ಈ ಪುಣ್ಯಗ್ರಾಮ ಹೆಂಗಪ್ಪ ಅಂದರೆ ಇಲ್ಲಿ ಸಿದ್ದಾರೂಢರು ಬಂದು ಮೊದಲು ಇಲ್ಲಿ ಪಾದಾರ್ಪಣೆಯನ್ನು ಮಾಡಿ ಮುಂದೆ ಸಾಗಿದ ಕಾರಣ ಇದು ಪುಣ್ಯ ಗ್ರಾಮ ಆಗೈತಿ. ಈ ಪುಣ್ಯ ಗ್ರಾಮದಲ್ಲಿ ಎಲ್ಲರೂ ಕೂಡಿಕೊಂಡು ಸಹಕಾರದಿಂದ ಆ ಸಿದ್ದಾರೂಢರ ದಿವ್ಯ ಯಾತ್ರೆಯನ್ನು ಮಾಡೋದರಿಂದ ಏನಾಕೈತಪ್ಪ ಅಂತಂದ್ರೆ ಅನ್ನ ಬಸವಣ್ಣ ಹೇಳಿದಂಗೆ, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯಣುವುದಯ್ಯ, ನೀನು ಒಲಿದರೆ ವಿಷವೆಲ್ಲ ಅಮೃತವಾಗುವುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿಪ್ಪದು ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಈ ಶರಣರೆಲ್ಲರೂ ಕೂಡಿಕೊಂಡು ಸಿದ್ದಾರೂಢರ ಪಾದಯಾತ್ರೆಗೆ ಮುಖಾಂತರವಾಗಿ ಶ್ರಮವನ್ನು ವಹಿಸಿ ತ್ರಿಕರ್ಣದಿಂದ ಆ ಸೇವೆಯನ್ನು ಮಾಡ್ತಾರೆ. ಹಂಗೆ ಕಾಯಕ ನಡ್ಕೊಂತ ಏನಪ್ಪ ಅಂದ್ರೆ ಶರೀರ ದಂಡನೆ ಮಾಡತ್ತಾರೋ, ಮನಸ್ಸಿನಿಂದ ಚಿಂತನೆ ಮಾಡಕತ್ತಾರೋ, ವಾಣಿಯಿಂದ ಅವನ ನಾಮಸ್ಮರಣೆಯನ್ನು ಮಾಡಕತ್ತಾರೋ. ಇವು 3 ರೀತಿಯಾಗಿ ಮಾಡುವಂಥ ಈ ತಪಸ್ಸಿನಿಂದ ಏನಪ್ಪ ಅಂದರೆ ಸಿದ್ದಾರೂಢರ ಪ್ರಸನ್ನರಾಗಿ ನಮ್ಮ ಗ್ರಾಮಕ್ಕೆ ಹಾಗೂ ನಮ್ಮ ಎಲ್ಲ ಯುವಕರಿಗೂ ಒಂದು ಸದ್ಬುದ್ಧಿ, ಸದ್ವಿಚಾರಗಳನ್ನು ದಯಪಾಲಿಸುವಂಥ ವಿಚಾರ. ಆ ವಿಚಾರದಲ್ಲಿ ಎಲ್ಲರೂ ಭಾಗಿಕೊಂಡು ಒಂದು ಸಹಕಾರದಿಂದ ಎಲ್ಲರೂ ಕೂಡಿಕೊಂಡು ಈ ಒಂದು ಸೇವೆಯನ್ನು ಮಾಡಿ ಆ ಸಿದ್ದಾರೂಢನ ಕೃಪೆಗೆ ಪಾತ್ರರಾಗಿ ನಮ್ಮಲ್ಲಿರುವಂಥ ಚಟಾದಿಗಳನ್ನ ದೂರ ಮಾಡಿಸಿ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಬರಲಿ ಅಂತ ಬಯಸಿ ಆ ಪಾದಯಾತ್ರೆಯನ್ನು ನಾವು ನೀವೆಲ್ಲರೂ ಕೂಡಿ ಆನಂದದಿಂದ
ಮಾಡಿ ಸಿದ್ಧಾರೂಢನ ಕೃಪೆಗೆ ಪಾತ್ರರಾಗೋಣ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.